ಹಾಕಕ್ ಬಂದ್ರು ನೋಡಿ ತುಂಬಾ ಜನ ಅಂತ. ಆಫ್ ಕೋರ್ಸ್ ಒಂದು ಇನ್ಸ್ಪಿರೇಷನ್ ಸಿಗ್ಬೇಕು ಅವ್ರಿಗೂ ಅಂತ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೆಲವೇ ಕ್ಷಣ ಅಂದ್ರೆ ಎಕ್ಸಾಕ್ಟ್ಲಿ ಈಗ 7 ಗಂಟೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈಗ ಶುರು ಈಗ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಕ್ರಿಯೆ ಈಗ ಶುರು ಆಗ್ತಾ ಇದೆ. ಸಂಜೆ ತನಕ ಆಮೇಲೆ ಹೋಗೋಣ, ಆಮೇಲೆ ಹೋಗಿ ಓಟ್ ಹಾಕೋಣ, ಆ ಥರದ್ದೆಲ್ಲ ಏನು ಮಾಡಲೇಬೇಡ್ರಿ ಸಾಹೇಬ್ರ. ಹೊರಡಿ ಮನೆಯಿಂದ ಓಟ್ ಹಾಕೋಕೆ ಶುರು ಮಾಡಿ. ಕರ್ನಾಟಕದಲ್ಲಿ ಲೋಕಸಭಾ ಮಹಾಯುದ್ಧಕ್ಕೆ ಇದೀಗ ಓಪನ್ ಆಗ್ತಾ ಇದೆ ಮತಗಟ್ಟೆಗಳೆಲ್ಲೂ ಕೂಡ. ಮಲೆನಾಡು ಭಾಗ, ಅರೆ ಮಲೆನಾಡು ಭಾಗ, ಹೈದರಾಬಾದ್ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕದ ಭಾಗ, ಮುಂಬೈ ಕರ್ನಾಟಕದ ಭಾಗ, ಎಲ್ಲರೂ ಹೊರಡ್ರಿ. 14 ಲೋಕಸಭಾ ಕ್ಷೇತ್ರ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ. ಶಿವಮೊಗ್ಗ, ಕಲಬುರಗಿ, ಬಳ್ಳಾರಿ, ಬೆಳಗಾವಿ, ಚಿಕ್ಕೋಡಿ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಹಾವೇರಿ, ಗದಗ, ವಿಜಯಪುರ, ಕೊಪ್ಪಳ, ರಾಯಚೂರು, ದಾವಣಗೆರೆ, ಬೀದರ್, ಉತ್ತರ ಕನ್ನಡ ಎಲ್ಲ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಕ್ಷಣ ಶುರುವಾಗ್ತಾ ಇದೆ 2ನೇ ಹಂತದ ಮತದಾನ ಪ್ರಕ್ರಿಯೆ. ಇಡೀ ದೇಶದಲ್ಲಿ 116 ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಬಳ್ಳಾರಿಯಿಂದ ಬರ್ತಿರುವಂತಹ ಈ ಕ್ಷಣದ ವಿಜುವಲ್ಸ್. ಬೆಳ್ಳಂಬೆಳಗ್ಗೆ ಎದ್ದು ಬಂದಿದ್ದಾರೆ ಇವರು. ಒಂಥರ ಹೆಂಗೆ ಅಂದರೆ 4 ತಿಂಗಳ ಮುಂಚೆ ಓಟ್ ಮಾಡಿದ್ವಲ್ಲ ಸರ್, 4 ತಿಂಗಳು ಮತ್ತೆ ಬಂದಿದ್ದೀವಿ ಸರ್ ಓಟ್ ಮಾಡೋಕ್ಕೆ ಅಂತ. ಆದ್ರೂ ಮೆಚ್ಚಬೇಕು, ಬೇಗ ಬಂದು ನಿಂತಿದ್ದಾರೆ ಎಲ್ಲರೂ ಕೂಡ. ಇನ್ನೊಂದು ಕಡೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಭಾಗದಲ್ಲಿ ಇದೀಗ ತಂದೆ ಮತ್ತು 2 ಮಕ್ಕಳು, ಅವರ ಇಡೀ ಕುಟುಂಬ ಹಂಗೆ ನೋಡಕ್ಕೋದ್ರೆ ಹೋಲ್ ಕುಟುಂಬದವರು ಇದ್ದಾರೆ ಅಲ್ಲಿ. ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಅವರ ಪುತ್ರ BY ರಾಘವೇಂದ್ರ, ಮಗದೊಬ್ಬ ಪುತ್ರ BY ವಿಜಯೇಂದ್ರ ಮತ್ತು ಅವರ ಇಡೀ ಕುಟುಂಬದವರೇ ಬಂದು ಪೂಜೆ ಮಾಡ್ತಿದ್ದಾರೆ. ಪೂಜೆ ನಂತರದಲ್ಲಿ ಅವ್ರು ನೇರವಾಗಿ ಮತಗಟ್ಟೆಗೆ ಹೋಗ್ತಾರೆ, ಮತವನ್ನು ಚಲಾವಣೆ ಮಾಡ್ತಾರೆ. ಅದಾದ್ಮೇಲೆ ಬಂದು ಮಾಧ್ಯಮಗಳಿಗೆ ಮಾತಾಡ್ತಾರೆ. ಈಗ ನೋಡ್ತಾ ಇದ್ದೀರಾ, ಪೂಜೆ ಮಾಡಿ ಮಹಾಮಂಗಳಾರತಿ ಆಯಿತು. ಅದಾದ್ಮೇಲೆ ಕಂಕಣ ಕಟ್ತಾರೆ. ಒಂದಷ್ಟು ಒಂದು ಪ್ರತೀತಿ ಇದ್ದೇ ಇರುತ್ತೆ ಪ್ರತಿ ದೇವಸ್ಥಾನದಲ್ಲೂ ಕೂಡ. ಆ ಎಲ್ಲ ವಿಜುವಲ್ಸ್ಗಳನ್ನ ನಿಮ್ಗೆ ಹಿಡಿದಿಟ್ಟು ಕೊಡುವಂಥ ಪ್ರಯತ್ನ ಮಾಡ್ತಿದ್ವಿ. ಹೀಗೆ ಎಲ್ಲ ರಾಜಕೀಯ ನಾಯಕರು ಇವತ್ತು ದೇವಸ್ಥಾನದ ಗುಡಿಗಳಿಗೆ ಹೋಗ್ತಾರೆ. ಮೊದಲಿಗೆ ಅದನ್ನು ಬಳ್ಳಾರಿ ಭಾಗ, ಬೆಳಗಾವಿ ಭಾಗ, ಚಿಕ್ಕೋಡಿ ಭಾಗ ಎಲ್ಲ ಭಾಗದಲ್ಲೂ ನಾವು ತೋರಿಸೋರಿದ್ದೀವಿ. ಇದೀಗ ದೇವಸ್ಥಾನದ ಒಳಭಾಗದಲ್ಲಿ ಲೈವ್ ವಿಜುವಲ್ಸ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ. ಐಶ್ವರ್ಯ ಆರೋಗ್ಯವಾಗಿರುವಂತಹ ವಿಜಯ ಪ್ರಾಪ್ತ ಸುಂದರಾಯ ಸ್ವಾಮಿ ಓಕೆ, ಒಂದ್ ಕಡೆ ಶಿವಮೊಗ್ಗ ತೋರಿಸಿದ್ವಿ, ಇನ್ನೊಂದ್ ಕಡೆ ಮೊದಲನೇದಾಗಿ ಆರಂಭವಾಗಿದೆ ಮತದಾನದ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಬಳ್ಳಾರಿಯಲ್ಲಿ ಮೊದಲ ಮತದಾರ ಯಾರು, ಅದು ನಂಗೆ ಎಕ್ಸೈಟ್ಮೆಂಟ್ ಯಾವಾಗಿದ್ರು ಕೂಡ. ಯಾರು ಫಸ್ಟ್ ವೋಟ್ ಮಾಡ್ತಾರೆ ಬೆಳಗಿನ ಜಾವ 7 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡು ಅನ್ನೋದು ನಾನು ಬಹಳ ಕುತೂಹಲದಿಂದ ನೋಡ್ತಾ ಇರ್ತೀನಿ. ಸೊ ಇಲ್ಲೊಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಮೊದಲನೇ ಬಳ್ಳಾರಿಯಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಫಸ್ಟ್ ವೋಟರ್ ಇವತ್ತಿನ ವೋಟಿಂಗ್ ಎಷ್ಟನೇದು ಇರ್ಬೋದು ಅವರಿಗೆ, ಬಟ್ ಇವತ್ತು ಅವರು ಬೆಳಗ್ಗೆ ಫಸ್ಟ್ ಬಂದು ಅವರೇ ವೋಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ವೋಟರ್ ಅಂತಾನೆ ಕರಿಬೇಕು. ನನ್ನ ಗೆಳೆಯರೊಬ್ರು ಇದ್ದಾರೆ, ಫೇಸ್ಬುಕ್ ನಲ್ಲಿ ಇದ್ದಾರೆ. ಅವ್ರು ಯಾವಾಗ್ಲೂ ಯಾವ ಎಲೆಕ್ಷನ್ ಬಂದ್ರು ಕೂಡ ಅವರೇ ಫಸ್ಟ್ ಇರ್ತಾರೆ ಮತಗಟ್ಟೆಗೆ. ಯಾವತ್ತು ಯಾವ ಎಲೆಕ್ಷನ್ ಬಂದಾಗ್ಲೂ ಕೂಡ. ಈ ಸರಿನೂ ಅವ್ರು ಮತ್ತೆ ಹಾಕಿದ್ದಾರೆ, ಒನ್ಸ್ ಅಗೇನ್ ಐ ಆಮ್ ದ ಫಸ್ಟ್ ಅಂತ ಹಾಕಿದ್ದಾರೆ ಮತ್ತೆ. ಬಟ್ ತುಂಬಾ ಜನಕ್ಕೆ ಇರುತ್ತಂಗೆ, ಇದೇ ವ್ಯಕ್ತಿ ಯಾರು ಆಚೆ ನಿಂತಿದ್ದಾನೆ ಒಬ್ಬ ಟಿ-ಶರ್ಟ್ ಹಾಕೊಂಡು, ಅದೇ ವ್ಯಕ್ತಿ ಫಸ್ಟ್ ವೋಟ್ ಮಾಡಿದ್ದು. ಇದು ಬಳ್ಳಾರಿಯ ಮತಗಟ್ಟೆಯ ಒಳಭಾಗದ ದೃಶ್ಯ. ಎಸ್, ಕೊಪ್ಪಳದಲ್ಲಿ ಮತಗಟ್ಟೆಯಲ್ಲಿ ನೋಡ್ತಾ ಇದ್ದೀನಿ. ಏನಾದರೂ ಪೂಜೆ ಮಾಡ್ತಿದ್ದಾರಾ? ಹೌದು, ಇಲ್ಲಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಅವರು ಏನು ಕೈ ಕೊಡಬಾರ್ದು ಈ ಮತಗಟ್ಟೆ ದೃಷ್ಟಿ ಇರ್ಬೋದೇನೋ ಗೊತ್ತಿಲ್ಲ. ಅವಕಾಶ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತ್ತು VVPAT ಎರಡಕ್ಕೂ ಕೂಡ ಒಂದು ಪೂಜೆ ಮಾಡ್ತಿದ್ದಾರೆ. ಇಲ್ಲ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಏನಂದ್ರೆ ಯಂತ್ರಗಳೇನಿರ್ತಾವಲ್ವಾ, ಮಷಿನ್ಗಳು ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಒಂದು ರೀತಿಯಾಗಿ ರೂಢಿಯಲ್ಲಿ ಇಟ್ಕೊಳ್ಳೋದೇನೋ ಅದಕ್ಕೊಂದು ಕುಂಕುಮ ಹಚ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಊದಿನ ಕಡೆ ಬೆಳಗ್ಬಿಟ್ಟು ಶುರು ಮಾಡ್ಬೇಕು, ಆನ್ ಮಾಡ್ಬೇಕು ಅಂತ. ಸೊ ಅದು ಅಭ್ಯಾಸ ಏನಾದ್ರು. ಸನ್ಮಾನ್ಯ BS ಯಡಿಯೂರಪ್ಪನವರು ಪೂಜೆಯನ್ನು ಸಲ್ಲಿಸಿ ದೇವಸ್ಥಾನದ ಗುಡಿಯಿಂದ ಹೊರಗೆ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ ಮಾಡಿ
ಅಲ್ಲ ವಿಶ್ ಮಾಡ್ತಿದ್ದಾರೆ ಎದುರು ಬರೋರು ಕೂಡ. ಲೈವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಯಡಿಯೂರಪ್ಪನವರು, ಅವರ ಪುತ್ರ BY ರಾಘವೇಂದ್ರ ಮತ್ತು ವಿಜಯೇಂದ್ರ ಎಲ್ಲರೂ ಕೂಡ ಬರ್ತಿದ್ದಾರೆ. ಇನ್ನು ಅಲ್ಲಿಂದ ಈಗ ಹೊರಡ್ತಾರೆ ಮತಗಟ್ಟೆಯಲ್ಲಿ ಚುನಾವಣೆ ಅವರ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ. ಲೈವ್ ಫ್ರಮ್ ಶಿಕಾರಿಪುರ. ಬರೋಣ ಹಿಂದೆ ಪಚ್ಚೆ ಹಿಂದೆ ಬರ. ಮೊಬೈಲ್ ನಿರೀಕ್ಷಣ ನೋಡ್ತಿರುವಂತಹ ಎರಡು ಭಾಗದ ವಿಜುವಲ್ಸ್, ಬಳ್ಳಾರಿ ಮತ್ತು ಶಿವಮೊಗ್ಗ ಮಲೆನಾಡಿನ ಭಾಗದ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ವೋಟ್ ಮಾಡುವ ಉತ್ಸಾಹಕತೆ ಕಾಣಿಸ್ತಾ ಇದೆ. ಹಾಗಾಗಿ ಯಂಗ್ಸ್ಟರ್ ಫಸ್ಟ್ ವೋಟ್ ಮಾಡಿ ಆಚೆಗೆ ಬಂದು ನಾನು ವೋಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಈಗ ಎಡಭಾಗದಲ್ಲಿ ನೋಡ್ತಿರೋದು ಹುಬ್ಬಳ್ಳಿ ಧಾರವಾಡದ ಕಡೆ, ಧಾರವಾಡದ ಮತಗಟ್ಟೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಹೆಣ್ಮಕ್ಳು ಬಂದಿದ್ದಾರೆ ಬೆಳಗ್ಗೆ. ಫಸ್ಟ್ ವೋಟ್ ಮಾಡಿದ್ದೀನಿ ನಾನು ಅಂತ ಕೂಡ ಯುವಕ ಇದೀಗ ತೋರಿಸ್ತಿರುವಂತಹ ದೃಶ್ಯ. ಬಲಭಾಗದಲ್ಲಿ ಶಿವಮೊಗ್ಗದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಇದೀಗ ಅಭ್ಯರ್ಥಿ ಅಂದರೆ ಅವರ ಪುತ್ರರಿಬ್ಬರ ಜೊತೆಗೂ ಕೂಡ ಬರ್ತಿದ್ದಾರೆ ಮಾನ್ಯ ಯಡಿಯೂರಪ್ಪನವರು, ವಿಜಯೇಂದ್ರ ಮತ್ತು ರಾಘವೇಂದ್ರ BJP ಅಭ್ಯರ್ಥಿಯಾಗಿದ್ದಾರೆ. ಮಗದೊಮ್ಮೆ ಆಯ್ಕೆ ಬಯಸಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಅವರೀಗ ಐ ಥಿಂಕ್ ಚುನಾವಣಾ ಮತಗಟ್ಟೆ ಕಡೆ ತೆರಳುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಕಾರ್ ಹತ್ತಾರೆ ಅನ್ಕೊಂಡಿದ್ದೆ, ಏನು ಪಾದಯಾತ್ರೆಲ್ಲ ಹೋಗೋರಿದ್ದಾರೆ ಅಂತ ಅನಿಸ್ತಾ ಇದೆ. ದೇವಸ್ಥಾನದಲ್ಲಿ ಹತ್ರ ಇರಬೇಕು ಅಂತ ಹತ್ರ ಇರುತ್ತೆ ಮತಗಟ್ಟೆ. ಸ್ಟಿಲ್ ಅಲ್ಲಿಂದ ಹೊರಟಿದ್ದಾರೆ, ವಾಕಬಲ್ ಡಿಸ್ಟೆನ್ಸ್. ಹಾಗಾಗಿ ಬೆಳಗ್ಗೆ ವಾಕ್ ಅವರು ಶಿಕಾರಿಪುರದಲ್ಲಿ ಅವ್ರ ಮನೆಯಿಂದ ಆಂಜನೇಯ ದೇವಸ್ಥಾನ ತುಂಬಾ ದೂರ ಇಲ್ಲ. ಸೊ 100 ಮೀಟರ್ಸ್ 200 ಮೀಟರ್ಸ್. ಅವ್ರಿಗೆ ಬೆಳಗಿನ ಜಾವ ಯಾವಾಗಿದ್ರು ವಾಕಿಂಗ್ ಮಾಡೋದು ವಾಕ್ ಆಯ್ತದ. ಸೊ ಎರಡೂ ಆಗತ್ತೆ ಅಂತ. ಇದೀಗ ನೋಡ್ತಾ ಇದ್ದೀರಿ ಜನಾರ್ದನ ರೆಡ್ಡಿಗೆ ಮತ ಆಘಾತ. ಯಾಕೆಂದ್ರೆ ಈ ಬಾರಿ ಮತದಾನದ ಹಕ್ಕು ಅವ್ರಿಗೆ ಇಲ್ಲ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ತವರು ಬಳ್ಳಾರಿಗೆ ಅವ್ರು ಕಾಲಿಡೋಂಗಿಲ್ಲ, ಹಾಗಾಗಿ ವೋಟ್ ಮಾಡೋಂಗಿಲ್ಲ. ಓಕೆ, ಜನಾರ್ದನ್ ರೆಡ್ಡಿಗೆ ಮತ ಆಘಾತ ಆಗಿದೆ. ಜನಾರ್ದನ್ ರೆಡ್ಡಿಗೆ ಈ ಬಾರಿ ಮತದಾನದ ಹಕ್ಕೇ ಇಲ್ಲ. ಅಂದ್ರೆ ಹಕ್ಕಿದೆ, ಬಟ್ ಹಕ್ಕನ್ನ ಚಲಾಯಿಸೋಕೆ ಅವಕಾಶ ಇಲ್ಲ. ತವರು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಕಾಲಿಡೋ ಹಾಗಿಲ್ಲ, ಅದು ಸುಪ್ರೀಂ ಕೋರ್ಟ್ನ ಆದೇಶ. ಆದ್ರೆ ಇನ್ನೊಂದು ಕಡೆ ಗದಗ್ನಲ್ಲಿ ಮತದಾರರ ಪಟ್ಟಿಗೆ ಸೇರಿಸುವಂತೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು, ಅದೂ ಕೂಡ ತಿರಸ್ಕೃತವಾಗಿದೆ. ಹಾಗಾಗಿ ಮತದಾನ ಮಾಡುವಂತ ಹಕ್ಕೆ ಅವರು ಈ ಬಾರಿ ಕಳ್ಕೊಳ್ತಾ ಇದ್ದಾರೆ ಅನ್ನೋದು. ಬಟ್ ಇದಕ್ಕೊಂದು ಈ ರೀತಿ ಆಗಬಾರದು. ಮತದಾನ ಹೇಗಿದ್ರು ಕೂಡ ಆಗ್ಲೇಬೇಕಲ್ವಾ ಹರೀಶ್? ಒಂದೊಂದು ಮತ ಕೂಡ ಮಹತ್ವದಾಗಿರುತ್ತೆ. ಸೊ ಆ ಹಕ್ಕೆ ಚಲಾವಣೆಗೆ ಅವಕಾಶ ಇಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಗೊತ್ತಿಲ್ಲ ಏನ್ ಕತೆ ಅಂತ ಹೇಳಿದ್ದು. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸಹೋದ್ಯೋಗಿ ಬಳ್ಳಾರಿಯಿಂದ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೀರೇಶ್ ದಾನಿ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಬಳ್ಳಾರಿಯಲ್ಲಿ ಜನ ಮತಗಟ್ಟೆ ಹತ್ರ ವೋಟ್ ಮಾಡ್ಲೇಬೇಕಪ್ಪ ಅಂತ ಉತ್ಸುಕತೆಯಿಂದ ಬರ್ತಿದ್ದಾರಾ? ಬೆಳಗ್ಗೆ ಏನ್ ಚಿತ್ರಣ ಕಂಡು ಬರ್ತಾ ಇದೆ? ಹೌದು ಹರೀಶ್, ಬಳ್ಳಾರಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳಗ್ಗೆನೆ ಮತದಾನ ಆರಂಭಕ್ಕಿಂತ ಮುಂಚಿತವಾಗಿನೇ ಜನರು ಮತದಾನ ಮಾಡ್ಲಿಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದು ದೃಶ್ಯಗಳು ಕಂಡು ಬರ್ತಾ ಇವೆ. ಯಾಕಂತಂದ್ರೆ ಬಳ್ಳಾರಿಯಲ್ಲಿ 9 ಗಂಟೆ ನಂತರ ಸಾಕಷ್ಟು ಬಿಸಿಲು ನೆತ್ತಿಗೆ ಇರುತ್ತೆ. ಈ ಹಿನ್ನೆಲೆಯಲ್ಲೇ ಮತದಾರರು ಬೆಳಗ್ಗೆನೆ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರೋ ದೃಶ್ಯಗಳು ಕಂಡು ಬರ್ತಾ ಇವೆ ಹರೀಶ್. ಓಕೆ, ಜನಾರ್ದನ್ ರೆಡ್ಡಿ ಅವರು ಅಲ್ಲಿಗೆ ವೋಟ್ ಮಾಡೋ ಬರೋಕ್ಕಾಗಲ್ಲ ಇವತ್ತು. ಗದಗ ಕೇಳಿದ್ರು, ಅಲ್ಲೂ ಕೂಡ ತಿರಸ್ಕೃತ ಆಯ್ತು ಅಂತ ಬಂತು, ಬ್ರೇಕಿಂಗ್ ನ್ಯೂಸ್ ಬಂತು. ಏನ್ ಅಪ್ಡೇಟ್ಸ್ ಅದು? ಖಂಡಿತವಾಗಿಯೂ ಹರೀಶ್, ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮತದಾನದ ಹಕ್ಕು ಅವರಿಗೆ ಬಳ್ಳಾರಿಲಿತ್ತು. ಆದ್ರೆ ಬಳ್ಳಾರಿಗೆ ಅವರು
ಪ್ರವೇಶ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ನ ಅನುಮತಿಯನ್ನ ಪಡೆದುಕೊಂಡು ಬರಬೇಕು. ಹೀಗಾಗಿ ಅವರು ಬಳ್ಳಾರಿ ಮತ್ತು ಅನಂತಪುರ ಮತ್ತು ಕಡಪ ಈ 3 ಜಿಲ್ಲೆಗಳಿಗೆ ಹೋಗುವ ಹಾಗೆ ಇಲ್ಲದೆ ಇರೋದ್ರಿಂದ ಅವರು ತಮ್ಮ ಮತದಾನದ ಹಕ್ಕನ್ನ ಗದಗ ಜಿಲ್ಲೆಗೆ ವರ್ಗಾವಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿಕೊಂಡ್ರು. ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕ ಶ್ರೀರಾಮುಲು ಅವರ ಮನೆಯನ್ನ ಬಾಡಿಗೆಯಲ್ಲಿದ್ದೀನಿ ಅಂತ ಹೇಳಿ ಅವರು ದಾಖಲೆಗಳನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ರೆಂಟ್ ಅಗ್ರಿಮೆಂಟ್ ಅನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಗದಗ್ನಲ್ಲಿ ಏನು ತಮ್ಮ ಮತದಾನದ ಹಕ್ಕನ್ನ ಪಡಿಲಿಕ್ಕೆ ಹೋದ್ರು, ಅಲ್ಲಿ ಅವರು ಅದಕ್ಕೆ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಈ ಬಾರಿ ಮತದಾನ ಮಾಡುವ ಹಕ್ಕನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಹರೀಶ್. ಸೊ ಹಾಗಾದ್ರೆ ಅವ್ರು ವೋಟ್ ಮಾಡೋಕ್ ಬರೋಂಗಿಲ್ಲ, ಆ ವೋಟ್ ಕಂಪ್ಲೀಟ್ ಹೋಯ್ತಂಗಾರೆ ಈ ಸರಿ ಅವ್ರ ಹಕ್ಕು ಚಲಾವಣೆ ಮಾಡೋಕ್ ಸಾಧ್ಯನೂ ಇಲ್ಲ. ಹೌದು ಹರೀಶ್, ಖಂಡಿತವಾಗಿ. ಯಾಕಂತಂದ್ರೆ ಅವ್ರಿಗೆ ಬಳ್ಳಾರಿಯಲ್ಲಿ ಇದ್ದಂತ ಮತದಾನವನ್ನ ಗದಗ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋದ್ರು, ಅಲ್ಲಿ ಅವರಿಗೆ ಅವಕಾಶ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಅವರು ಈ ಬಾರಿ ಖಂಡಿತವಾಗಿ ಮತದಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅವರ ಪತ್ನಿ ಮತ್ತು ಪುತ್ರಿ ಏನಿದ್ದಾರೆ ಅವರಿಗೆ ಬಳ್ಳಾರಿಯಲ್ಲಿ ಮತದಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸೊ ಮಚ್ ವೀರೇಶ್ ದಾನಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ನೀವು ನೋಡ್ತಿರುವಂತಹ ದೃಶ್ಯ ಬಳ್ಳಾರಿ ಭಾಗದ್ದು ಮತ್ತು ಶಿವಮೊಗ್ಗ ಭಾಗದ್ದು ಈ ಕ್ಷಣ